ನಮಸ್ಕಾರ ಸ್ನೇಹಿತರೆ. ಒಂದು ವೇಳೆ ನೀವು ಈ ವಿಡಿಯೋವನ್ನು ಮೇ ಫಸ್ಟ್ ಮೊದಲು ನೋಡ್ತಾ ಇದ್ರೆ ನೀವು ತುಂಬಾ ಅದೃಷ್ಟವಂತರು. ಯಾಕೆ ಗೊತ್ತಾ? ಮೇ ಫಸ್ಟ್ ಬುದ್ಧ ಪೂರ್ಣಿಮೆ. ಇದು ಕೇವಲ ಒಂದು ಹಬ್ಬ ಅಲ್ಲ, ಇದು ನಮ್ಮೊಳಗಿನ ಶಕ್ತಿಯನ್ನು, ಎನರ್ಜಿಯನ್ನು ಹೆಚ್ಚಿಸಿಕೊಳ್ಳಲು ಪ್ರಕೃತಿಯೇ ನಮಗೆ ಕೊಟ್ಟಿರುವ ಒಂದು ಅದ್ಭುತವಾದ ಅವಕಾಶ. ಬುದ್ಧ ಪೂರ್ಣಿಮೆ ಅಂದ್ರೆ ಗೌತಮ ಬುದ್ಧರಿಗೆ ಜ್ಞಾನೋದಯವಾದ ದಿನ. ಈ ದಿನ ಹುಣ್ಣಿಮೆ ಕೂಡ ಆಗಿರುವುದರಿಂದ ಈ ಪ್ರಕೃತಿಯ ಶಕ್ತಿ ಅತ್ಯಂತ ಉನ್ನತ ಮಟ್ಟದಲ್ಲಿರ್ತದೆ. ನಿಮ್ಮ ಎಮೋಷನ್ಸ್, ನಿಮ್ಮ ಯೋಚನೆಗಳು ಎಲ್ಲವೂ ಆ ದಿನ ಬಹಳ ಪವರ್ಫುಲ್ ಆಗಿರ್ತವೆ. ಹಾಗಾಗಿ ಈ ಬುದ್ಧ ಪೂರ್ಣಿಮೆಯ ದಿನ ನಿಮ್ಮ ಜೀವನವನ್ನು ಉತ್ತಮಗೊಳಿಸಲು, ನಿಮ್ಮ ಸ್ಪಿರಿಚುವಲ್ ಜರ್ನಿಯನ್ನು, ಆಧ್ಯಾತ್ಮಿಕ ಪಯಣವನ್ನು ಇನ್ನಷ್ಟು ಬಲಪಡಿಸಲು ನೀವು ಮಾಡಲೇಬೇಕಾದ 3 ಅತಿ ಮುಖ್ಯವಾದ ಕೆಲಸಗಳಿವೆ. ಈ 3 ಕೆಲಸಗಳು ಯಾವುವು ಅಂತ ನಾನು ನಿಮಗೆ ಒಂದೊಂದಾಗಿ ಸುಲಭವಾಗಿ ಹೇಳ್ತೀನಿ. ಬನ್ನಿ ಶುರು ಮಾಡೋಣ. ಬುದ್ಧ ಪೂರ್ಣಿಮೆಯ ದಿನ ಬೆಳಿಗ್ಗೆ ಎದ್ದ ತಕ್ಷಣ ನೀವು ಮಾಡಬೇಕಾದ ಮೊದಲನೇ ಕೆಲಸ ಇದು. ಎದ್ದ ತಕ್ಷಣ 1 ನಿಮಿಷ ಕಣ್ಣು ಮುಚ್ಚಿ ಕುಳಿತುಕೊಳ್ಳಿ. ನಿಮ್ಮ ಮನಸ್ಸಿನಲ್ಲಿ ಒಂದು ಸ್ಪಷ್ಟವಾದ ನಿರ್ಧಾರ ಅಥವಾ ಇಂಟೆನ್ಷನ್ ಅನ್ನು ಮಾಡಿಕೊಳ್ಳಿ. ನೀವು ಕೇವಲ ಈ 3 ವಾಕ್ಯಗಳನ್ನು ನಿಮ್ಮ ಮನಸ್ಸಿನಲ್ಲಿ ಹೇಳ್ಕೋಬೇಕು. ಮೊದಲನೆಯದು, ನನಗೆ ಬೇಡವಾದ, ನನಗೆ ನೋವು ಕೊಡುವ ಎಲ್ಲಾ ನಕಾರಾತ್ಮಕ ಯೋಚನೆಗಳನ್ನು ನಾನು ಇವತ್ತು ಬಿಟ್ಬಿಡುತ್ತೇನೆ. ಐ ಆಮ್ ರೆಡಿ ಟು ರಿಲೀಸ್ ವಾಟ್ ನೋ ಲಾಂಗರ್ ಸರ್ವ್ಸ್ ಮೀ. ಎರಡನೆಯದು, ನಾನು ಯಾರ ಮೇಲೂ ಸುಮ್ಮನೆ ಕೋಪ ಮಾಡಿಕೊಳ್ಳುವುದಿಲ್ಲ, ಬದಲಾಗಿ ಪ್ರತಿಯೊಂದನ್ನು ಅರಿವಿನಿಂದ ನೋಡುತ್ತೇನೆ. ಐ ಚೂಸ್ ಅವೇರ್ನೆಸ್ ಓವರ್ ರಿಯಾಕ್ಷನ್. ಮೂರನೆಯದು, ನನ್ನ ನಿಜವಾದ ಮತ್ತು ಪಾಸಿಟಿವ್ ಸ್ವರೂಪವನ್ನು ಅನುಭವಿಸಲು ನಾನು ಸಿದ್ಧನಾಗಿದ್ದೇನೆ. ಐ ಆಮ್ ಓಪನ್ ಟು ಎಕ್ಸ್ಪೀರಿಯನ್ಸಿಂಗ್ ಮೈ ಟ್ರೂ ನೇಚರ್. ಈ ರೀತಿ ಬೆಳಿಗ್ಗೆ ಒಂದು ನಿರ್ಧಾರ ಮಾಡುವುದರಿಂದ ನಿಮ್ಮ ಇಡೀ ದಿನ ಬಹಳ ಶಾಂತವಾಗಿ ಮತ್ತು ಶಕ್ತಿಯುತವಾಗಿ ಇರುತ್ತದೆ. 2, ನಿಮ್ಮ ಮನಸ್ಸನ್ನು ಗಮನಿಸಿ. ಅಬ್ಸರ್ವ್ ಯೋರ್ ಮೈಂಡ್. ಇದು ಬಹಳ ಮುಖ್ಯವಾದ ಹಂತ. ಇದನ್ನು ವಿಪಾಸನ್ ಧ್ಯಾನದ ಒಂದು ಸಣ್ಣ ರೂಪ ಅಂತಲೂ ಕರೆಯಬಹುದು. ಇಡೀ ದಿನ ನೀವು ಕೆಲಸ ಮಾಡುವಾಗ, ಓಡಾಡುವಾಗ ನಿಮ್ಮ ಮನಸ್ಸಿನಲ್ಲಿ ಯಾವ ರೀತಿಯ ಯೋಚನೆಗಳು ಬರುತ್ತಿವೆ ಅಂತ ಸುಮ್ಮನೆ ಗಮನಿಸಿ. ನಿಮಗೆ ಯಾರ ಮೇಲಾದರೂ ಕೋಪ ಬರುತ್ತಿದೆಯಾ? ಬೇಸರ ಆಗ್ತಾ ಇದೆಯಾ? ಅಥವಾ ಖುಷಿ ಆಗ್ತಿದೆಯಾ? ಆ ಯೋಚನೆಗಳನ್ನು ಹಾಗೆಯೇ ಗಮನಿಸಿ. ಆದರೆ ಡೋಂಟ್ ಜಡ್ಜ್. ಅಯ್ಯೋ, ನನಗೆ ಯಾಕೆ ಈ ಕೆಟ್ಟ ಯೋಚನೆ ಬಂತು ಅಂತ ನಿಮ್ಮನ್ನು ನೀವು ಬೈಕೋಬೇಡಿ ಮತ್ತು ಆ ಯೋಚನೆಗಳನ್ನು ಕಂಟ್ರೋಲ್ ಮಾಡಲು ಕೂಡ ಹೋಗಬೇಡಿ. ಕೇವಲ ಒಂದು ಸಾಕ್ಷಿಯಂತೆ ಅದನ್ನು ನೋಡಿ. ಬೇಕಾದರೆ ನಿಮಗೆ ಬರುವ ಯೋಚನೆಗಳನ್ನು ಒಂದು ಪುಸ್ತಕದಲ್ಲಿ ಬರೆದಿಟ್ಟುಕೊಳ್ಬಹುದು. ಇದರಿಂದ ನಿಮ್ಮ ಮನಸ್ಸು ಎಷ್ಟು ಹಗುರಾಗುತ್ತೆ ಅಂತ ನೀವೇ ನೋಡಿ. 3, ರಾತ್ರಿಯ ಧ್ಯಾನ, ಡೀಪ್ ಮೆಡಿಟೇಷನ್ ಎಟ್ ನೈಟ್. ಇದು ಈ 3ರಲ್ಲೇ ಅತ್ಯಂತ ಮುಖ್ಯವಾದ ಹೆಜ್ಜೆ. ಬುದ್ಧ ಪೂರ್ಣಿಮೆಯ ರಾತ್ರಿ ಹುಣ್ಣಿಮೆಯ ಚಂದ್ರನ ಬೆಳಕಿನಲ್ಲಿ ಅಥವಾ ನಿಮ್ಮ ಮನೆಯ ಒಂದು ಶಾಂತವಾದ ಜಾಗದಲ್ಲಿ ಕುಳಿತುಕೊಳ್ಳಿ. ನಿಮ್ಮ ಬೆನ್ನುಮೂಳೆ ನೇರವಾಗಿರಲಿ. ಕನಿಷ್ಠ 15 ನಿಮಿಷಗಳ ಕಾಲ ಕಣ್ಣು ಮುಚ್ಚಿ ದೀರ್ಘವಾಗಿ ಉಸಿರಾಡುತ್ತಾ ಧ್ಯಾನ ಮಾಡಿ. ಈ ರಾತ್ರಿಯ ಧ್ಯಾನ ನಿಮಗೆ ನಿಮ್ಮ ಒಳಗಿನ ಆಳಕ್ಕೆ ಹೋಗಲು ಸಹಾಯ ಮಾಡುತ್ತದೆ. ನಿಧಾನವಾಗಿ ನಿಮಗೆ ಅರ್ಥವಾಗುತ್ತೆ, ನಾನು ಕೇವಲ ಈ ಮನಸ್ಸಲ್ಲ, ನನ್ನ ಯೋಚನೆಗಳ ಹಿಂದೆ ಇರುವ ಆ ಅರಿವು ನಾನು ಅಂತ. ಈ ಅನುಭವ ನಿಮ್ಮ ಜೀವನವನ್ನೇ ಬದಲಾಯಿಸುವ ಶಕ್ತಿ ಹೊಂದಿದೆ. ಸ್ನೇಹಿತರೆ, ಈ ಬುದ್ಧ ಪೂರ್ಣಿಮೆ ನಿಮ್ಮ ಜೀವನದ ಒಂದು ಹೊಸ ಆರಂಭವಾಗಲಿ ಅಥವಾ ನಿಮ್ಮ ಆಧ್ಯಾತ್ಮಿಕ ಪಯಣದ ಒಂದು ದೊಡ್ಡ ಹೆಜ್ಜೆಯಾಗಲಿ. ಮೇ ಫಸ್ಟ್ ಈ 3 ಸರಳ ಕೆಲಸಗಳನ್ನು ಮಾಡುವುದನ್ನು ಖಂಡಿತ ಮರೆಯಬೇಡಿ. ಬೆಳಿಗ್ಗೆ ಎದ್ದ ತಕ್ಷಣ ಇಂಟೆನ್ಷನ್ ಸೆಟ್ ಮಾಡಿಕೊಳ್ಳಿ. ಇಡೀ ದಿನ ನಿಮ್ಮ ಮನಸ್ಸನ್ನು ಗಮನಿಸಿ. ರಾತ್ರಿ ಕನಿಷ್ಠ 15 ನಿಮಿಷ ಧ್ಯಾನ ಮಾಡಿ. ಈ ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಮೇ ಫಸ್ಟ್ ಮೊದಲು ನಿಮ್ಮ ಕುಟುಂಬದವರು ಮತ್ತು ಸ್ನೇಹಿತರ ಜೊತೆ ಶೇರ್ ಮಾಡಿ. ಇದರಿಂದ ಅವರಿಗೂ ಒಳ್ಳೆಯದಾಗಲಿ. ಹಾಗೆ ನಮ್ಮ ಚಾನೆಲ್ನಲ್ಲಿ ನಾವು ಮಾಡುವ ಗೈಡೆಡ್ ಮೆಡಿಟೇಷನ್ ಮತ್ತು ಇನ್ನಷ್ಟು ಅದ್ಭುತವಾದ ಜೀವನ ಕೌಶಲ್ಯಗಳ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಂದು ಅದ್ಭುತವಾದ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ.